ಅಯ್ಯೋ ರೀ ಅತ್ತೆ ಮಾವನ್ ಕೂಗ್ರಿ ವಿಚಾರ ಕೇಳಿದ್ರೆ ನಿಜವಾಗ್ಲೂ ಖುಷಿ ಪಟ್ಕೊಂಡು ಬಿಡ್ತಾರೆ. ಅಯ್ಯೋ ನೃತ್ಯಂಗೆ ಯಾವಾಗ ನಿಲ್ಲುತ್ತೋ ಅಂತೇಳಿ ಅತ್ತೆ ಕಾಯ್ತಿದ್ರು. ಕೂಗಿ ಒಂದು ಸ್ವಲ್ಪ. ಯವ್ವ ಬಾರಂಗೆ ಒಳಕ ಯವ್ವ ಯಾಕಲ್ಲ ಪಾಪ ಅಷ್ಟು ಜೋರ ಕೂಗ್ತಿ? ಏನಾಯ್ತಲ್ಲ? ಯಾಕ ಇಬ್ರು ಏನು ಈಟೊಂದು ಖುಷಿ ಆಗಿಬಿಟ್ಟಿದ್ರಿ? ಏನಾಯ್ತಪ್ಪ? ಅತ್ತಿಯವರ ನಾವು ಹೇಳೋ ವಿಚಾರ ಕೇಳ್ಬಿಟ್ರೆ ನೀವು ನಮಗಿಂತ ಖುಷಿ ಪಟ್ಟು ಕುಣಿದು ಬಿಡ್ತೀರಾ. ನೀವು ಹೇಳಿದ ದಿನ ಹತ್ರ ಬಂತು ಕಣತ್ತೆ. ಹೌದೇ? ಏನು ವಿಚಾರನವ? ಎದಕ್ಕ? ಏನು ಹೇಳವ? ನಂಗೆ ಒಂಚೂರು ಖುಷಿ ಐತೈತಿ. ಏನೋ ನೀವಿಬ್ರು ಖುಷಿಯಾಗಿದ್ದೀರ ಅಂದ್ರೆ ಖುಷಿ ವಿಚಾರನೇ ಇರ್ಬೇಕು. ಹೇಳವ ಏನು? ಅಯ್ಯೋ ಅತ್ತಿಯವರ ನಾನು ತಾಯಿ ಆಗ್ತಿದ್ದೀನಿ ಕಣತ್ತೆ. ನೀನು ತಾಯಿಯಾಗ ಸಕ್ಕರೆ ಅಕ್ಕ ದೀಟ ಏನೇನು ನೃತ್ಯ ನಾನು ಹೇಳ್ತಿರೋದು. ನೀನು ತಾಯಿ ಆಗ್ತಿದ್ಯಾ? ಅಯ್ಯೋ ನನಗಂತೂ ಈ ಖುಷಿನ ತಡ್ಕೊಳಕ ಆಗ್ತಿಲ್ಲ ಅಮ್ಮ. ಈಗ ತಾನೇ ಒಂದು ಹೋಗ್ಬಿಡ್ತಲ್ಲಪ್ಪ ಅಂತೇಳಿ ಬೇಜಾರಾಗಿದ್ದು. ನಿನ್ ದೀಟ ತಾಯಿ ಆಗ್ತಿದ್ದೀನಿ ಅಮ್ಮನಿ. ಏನೇ ಗುಂಡಮ್ಮ, ಏನು ಈಟೊಂದು ಖುಷಿ ಆಗ್ಬಿಟ್ಟಿದ್ಯಲ್ಲ ಅದಕ್ಕೆ? ಯಾಕ? ಅಯ್ಯೋ ಲಕ್ಷ್ಮಿ ನನಗಂತೂ ಇವತ್ತು ಖುಷಿಯಾ ಮುಡ್ಬಿಟ್ಟೈತೆ ಕಡೆ. ನನ್ನ ಮಗ ಸೊಸೆ ಬಸ್ರಿ ಕಣೆ. ನನ್ನ ಸೊಸೆ ಬಸ್ರಿ ಆಗೋಳೆ, ನೃತ್ಯ ಬಸ್ರಿ ಅಂತೆ. ನಂಗೆ ವಿಚಾರ ಕೇಳಿ ಬಹಳ ಖುಷಿ ಐತೈತೆ ಕಣೆ. ಖುಷಿಲಿ ಕುಣ್ಣದು ಕುಪ್ಳಿಸ್ಬಿಡಮ್ಮ ನಂಗೆ ಆಗ್ತೈತಿ. ಅಯ್ಯಯ್ಯೋ ಬಿಡ ನಮ್ಮ ತಾಯಿ, ನೀನ್ ಖುಷಿ ಆಗ ನನ್ನ ಎತ್ತಿ ಕೆಳಗೆ ಬಿಡಿಸ್ಬಿಟ್ಟಿ ಬಿಡು. ನೀನು ನಿಂಗೆ ತಿಳ್ಕೊಂಬಿಟ್ಟಿ. ಅಯ್ಯೋ ಬಿಡತ್ಗೆ ಬಿಡು. ಅಯ್ಯೋ ಗುಂಡಿ ಬಿಡು. ನಾನು ನಿನ್ನ ಹತ್ಗೆ ಏನಕ್ಕೆ ಬೇಜಾರಾಗುತ್ತಾ? ಗುಂಡಿ ಒಂದು ಬನ್ನ ಹೋಲ್ತತ್ಗೆ ಅಂತೇಳಿ ಬುಡೆ ನಮ್ಮ ತಾಯಿ. ಸುಮ್ಕಿರು ಲಕ್ಷ್ಮಿ, ಈ ಖುಷಿನ ಹಂಚ್ಕೋಬಾರ್ದೇನ? ನನ್ನ ಮಗ ಸೊಸೆ ಬಸ್ರಿ ಆಯ್ತವಳ. ನನ್ನ ಸೊಸೆ ಅಂದ್ರೆ ಎತ್ಕೊಂಡು ಕುಣಿಬಾರ್ದೇನ? ಇದಕ್ಕೆಲ್ಲ ನೀನ ಕಾರಣ ನೋಡು. ಎಲ್ಲ ಸಹಾಯನೂ ಮಾಡಿ ನನ್ನ ಸೊಸೆಗೂ ಒಂದು ಆಗ್ಬಿಡಂಗೆ ಆಯ್ತು. ಅಯ್ಯೋ ಭಗವಂತ, ನಂಗಂತೂ ಖುಷಿ ಆಗ್ತಿಲ್ಲ ಕಣೆ. ಯವ್ವ ನಮ್ಮವ್ವ ತಾಯಿ ಜೀವ ಬಾಯಕ್ ಬಂದಿತ್ತಲ್ಲ ನೀ. ಅಯ್ಯ ಗುಂಡಿ ನೀನಂತೂ ಬಾರಿ ಇದೆ ಬಿಡ. ಏನು ಒಳ್ಳೆ ಇದೆತ್ತದಂಗ ಒಂದು ಸಿಲಿಂಡರ್ ಎತ್ತು ಕುಕ್ಕರಿಸ್ದಂಗ ನನ್ನ ಎತ್ತು ಬಿಡ್ತೀಯಲ್ಲವ. ಸಿಲಿಂಡರ್ಗಿಂತ ಬಾರಿ ಇವನಿ ನಾನು. 55 kg ಇವನಿ ನಾನು. ನನ್ನ ಎತ್ತು ಬಿಡಲ್ಲ ನೀನು. 100 kg ಇವನಿ ನಾನು. 50 kg ಎತ್ತಕ್ಕಷ್ಟವೇ ನನ್ನ ಬಾರನೇ. 100 kg ನಾನು ಹೊತ್ಕೊಂಡು ಹೋಗ್ತೀನಿ ಅಂತ. ನಿಂದ 50 kg ಎತ್ತಕ್ಕೆ ಸಂಕಟವೇ ಬಿಡು. ಅತ್ತೆಯವರ ಏನಿವತ್ತು ಇಷ್ಟೊಂದು ಖುಷಿಯಾಗಿದ್ದೀರಾ? ಏನು ವಿಚಾರ? ಇಷ್ಟೊಂದು ನಕ್ಕಂತ ಕುಣಿತಾ ಇದ್ರಲ್ಲ, ಯಾಕ? ಸರಿ ಕಣ ಅದಕ್ಕೆ ನಾನು ಹೋಗ್ತೀನಿ. ದರಿದ್ರದವು ನೋಡಿದ್ರೆ ಮುಖ ಎಲ್ಲ ಸಿಂಡ್ರಿಸ್ದಂಗ ಆಗುತ್ತೆ. ಯಾಕೋ ಕಾಣೆ ಯಾವಾಗಲೂ ಸತದವು ಅಂದವು ನಾವು ಬಂದಿರೋದು ನೋಡಿ ಓಡ್ ಬರ್ತವೆ ಹಿಂದೆ. ನೀ ನಡಿ ವೆಂಕಟೇಶ, ನೃತ್ಯ ನಡೀರಿ ಒಳಕೊಮ್ಮ ನಮ್ಮ. ಅಲ್ಲ ಕಣೆ ಯವ್ವ, ಯಾಕೆ ಹೆಂಗಾಡ್ತಿ? ನಾನು ನಿನ್ನ ಮಗಳೇ ಅಲ್ಲವ. ಎದಕ್ಕೆ ಮಾತಾಡ್ತಿ? ಅಲ್ಲ ಕಣೆ ಲಕ್ಷ್ಮಿ, ಕಿರು ನಿನ್ನ ಮಗಳೇವೇನೆ ಹಂಗೆ ಮಾತಾಡ್ಬಿಟ್ರೆ ಆ ಹುಡುಗಿ ಎಲ್ಲಿ ಹೋಗುತ್ತೆ? ಅರ್ಥ ಮಾಡ್ಕೊಂಡು ನೀನೇ ಮಾತಾಡೆ. ಎತ್ತೋಳಾದವಳು ಕ್ಷಮಿಸ್ಬೇಕು ಕಣೆ, ಹಂಗೆ ಮಾಡಬಾರ್ದು. ನೀನೇ ಕ್ಷಮಿಸ್ಬಿಡು ಒಂದು ಮಾತವಳನ್ನ. ನನ್ನ ಮಗಳಾಗಿದ್ರ ಇಂಥ ಮಾತು ಆಡ್ತಿದ್ದಿಲ್ಲ, ಇಂಥ ಮಾತು ಬಿಡ್ತಿದ್ದಿಲ್ಲ. ನಮ್ಮ ಹೆಣ್ಣು ಹೋಗಿ ಈಗ ದೊಡ್ಡೊಳಗ ಎಷ್ಟು ನೋವು ಕೊಡ್ತಾಳೆ ಅಂತ ಅಂತೆ ಮಗ ಅನ್ನೋದು. ಈ ಒಂದು ಅಮ್ಮ ಎಷ್ಟು ನೋವು ಕೊಡ್ತಾಳೆ ಅನ್ನೋದು ನನಗೆ ಗೊತ್ತೈತಿ. ಯಾವುದೇ ಕಾರಣಕ್ಕೂ ನಾನು ಇಟ್ಕೊಳಕ್ಕಿಲ್ಲ ಇವನ್ನ. ಅಲ್ಲ ಕಣೆ ಯವ್ವ, ನಿನ್ನ ನೋವು ಅಂತ ಇನ್ನು ಯಾರನ್ನೇ ಅನ್ಲಿ? ನೀನೇ ಅಲ್ವೇ ನಮ್ಮವ್ವ, ಎದಕ್ಕೆ ಹಿಂಗೆ ಆಡ್ತೀಯವ್ವ? ಇದ್ದಿರೋರ್ನ ಯಾರು ಅನ್ಕೊಂಬಿಡು. ನಿಮ್ಮವ್ವ ಸತ್ತಗೊಳೆ ಅಂತ ತಿಳ್ಕೊಂಬಿಡು. ಅಷ್ಟೇ. ನಾನು ಅಷ್ಟು ಎಲ್ಲ ಮಾಡಿದ್ರು ಬಿಡು ಇರು ಬಾಂತರ ಮಾಡುವ ಅಂದ್ಬಿಟ್ಟು ಕರೆಯಕ್ಕೆ ಬಂದಾಗ ಹೆಂಗಾಡ್ದೆ ನೀನು? ಆ ಹೆಣ್ಣು ಮಗಿಗೆ ಇಲ್ದರದೆಲ್ಲ ಮಾತಾಡಿ ನೀನು ಕಲ್ಪನ ಕೈಲಿ ಅನಿಸ್ತೀಯೇನ? ಅವಳಿಗೂ ಬಿಟ್ಟಿವ್ ನೀನೇನೆ. ಕಲ್ಪನಂಗೂ ಸುಮ್ಮನೆ ಎಲ್ಲ ಅಟ್ಟಿಯಾಗ ಕಪಾಲ್ ಕೆರಡು ಬಿಟ್ಟಿವ್ನಿ. ಇವತ್ತಿಂದ ಅವಳು ಎಲ್ಲ ಕೆಲಸ ಮಾಡ್ಬೇಕು. ಮಾಡಿಲ್ಲ ಅಂದ್ರೆ ಯಾರು ಬಿಡೋರು? ನಿನ್ಗಾದ್ರೂ ಅಷ್ಟೇ, ಅವಳಿಗಾದ್ರೂ ಅಷ್ಟೇ. ಯಾವುದೇ ಕಾರಣಕ್ಕೂ ಬಿಡಕ್ಕಿಲ್ಲ. ನನ್ನ ಮಗಳ ವಿಚಾರಕ್ಕೆ ಬಂದಿರಿ ಮಾಡಿರಿ ಅಂದ್ರೆ ನೀವಿಬ್ರು ನನ್ನ ಮಕ್ಕಳಿಗೆ. ನಿನ್ನ ವಿಚಾರಕ್ಕೆ ಅವಳು ಬಂದ್ರು ಅಷ್ಟೇ, ನಾನು ಅವಳನ್ನ ದೂರ ಇಡ್ತೀನಿ. ನಾನೇನು ಹತ್ರ ಸೇರಿಸ್ಕೊಳಕ್ಕಿಲ್ಲ. ಯಾವಳಾದ್ರೂ ಅಕ್ಕ ತಂಗಿರು ಅಂತ ಚೆನ್ನಾಗಿರ್ತೀರ ಇರ್ರಿ. ಇಲ್ಲ ಅಂದ್ರೆ ನಿನ್ ತಿಕ್ಕ ಯಾವತ್ತು ಬದಲಾಗಲ್ಲ. ನಿನ್ ಮುಖ ಇನ್ನು ನೋಡ್ಕೊಂಡಿದ್ದೆ ಯಾವತ್ತಾರ ಬದಲಾಗ ಮುಖ ಕಾಣ್ತೈತೇನ? ನಾನು ಅದಕ್ಕೆ ನೀನು ಬಿಟ್ಟಿದ್ದು. ನಾನು ಏನ್ ನೃತ್ಯ ವೆಂಕಟೇಶ ಇನ್ನ ಒಂದು ಮಾತಾಡ್ತೀನಿ ಕೇಳ್ರಿ. ದರಿದ್ರದವು ಈಗ ನಿನ್ ಬಸ್ರಿ ಅಂತ ಗೊತ್ತಾಗಿರುತ್ತಲ್ಲ, ಏನಾರು ಕೇಳ್ ಬಗೆಯಕ್ಕೆ ನೋಡ್ತಿರ್ತಾವ. ನಾನು ಇರೋದೇ ಹೇಳ್ಬಿಡ್ತೀನಿ ಕೇಳಿ. ನಮ್ಮ ಮನೆಯವ್ರ ಬುದ್ಧಿ ಹೊರಗ್ಲನ ಬುದ್ಧಿ ಹಂಗೈತೆ ಅನ್ನೋದು ನನಗೆ ಗೊತ್ತೈತಿ. ಯಾರೇನೇ ಕೊಟ್ರು ಕುಡಿಬೇಕಂತ ನೃತ್ಯ ಕುಡಿಯಕ್ಕ ಹೋಗ್ಬೇಡ. ತಗದಿ ಅವ್ರ ಮುಂದೆನ ಹೊರಕೆಸಿ ಸರಿನಾ? ಯಾರೇನ್ ಕೊಟ್ರು ಕುಡಿಯಕ್ ಹೋಗ್ಬೇಡ. ನಿಮ್ಮ ಅತ್ತ ನಿನ್ ಗಂಡು ಕೊಟ್ರು ಕುಡಿಯಕ್ ಹೋಗ್ಬೇಡ. ನೀನೇನ್ ಮಾಡ್ಕೊಂತಿ ಅದನ್ನ ಮಾಡ್ಕೊಂತೀನಿ ಸರಿ ಏನ? ಜನಗಳು ಸರಿ ನಾ ಯಾವ್ದಕ್ ಬೇಕಾರೆ ಹಾಕಿ ಕಳ್ಸ್ಬಿಟ್ಟು ನಾನ್ ಮಾಡಿಸ್ತೀನಿ ಅಂದ್ಬಿಟ್ಟು ತಂದು ಕೊಡೋರು ಜಾಸ್ತಿ ಇರ್ತಾರ. ಅವಾಗ ನಿನ್ನ ಹೇಳ್ದಂಗೂ ಈಸ್ಕೊಂಡು ತಿನ್ಬಿಟ್ಟು ಆಮ್ಯಾಗ ನೀನು ಅದೇನೋ ಇದ್ದದ್ದು ಕಳ್ಕೊಳ್ಳೋ ಥರ ಮಾಡ್ಕೊಂಬೇಡ ಅಷ್ಟೇ. ನಮ್ಮವ್ವ ಒಬ್ಳು ಇಲ್ದರದೆಲ್ಲ ಬಂದು ಹೇಳ್ಕೊಟ್ಟು ಹೋಗ್ತಾವಳೆ. ಏನಾರು ಕೊಟ್ಟು ತಲಗಿಸ್ಬಿಡು ಅನ್ಕಂಡು ತಿನ್ಲೇ ಬೇಡ ಅಂತ ಹೇಳ್ಕೊಡ್ತಾಳಲ್ಲಪ್ಪ. ಹೆಂಗಪ್ಪ ಮಾಡೋದು ಇವಳನ್ನ? ಹೆಂಗಪ್ಪ ತಲಗಿಸೋದು ಇವ್ರ ಮಗಿನ? ಯಾಕಾದ್ರೂ ಬತ್ತಾಳೆ ಇಲ್ಲಿಗೆ ನಮ್ಮವ್ವ. ಸುಮ್ಮನೆ ಅಟ್ಟಿಯಾಗಿ ಇದ್ರಾಗಕ್ಕಿಲ್ಲೇನು? ಮನೆಯಾಗೇನು ಬದುಕೊಡಕ್ಕಿಲ್ಲ ಅನ್ಸುತ್ತೆ ನಮ್ಮಪ್ಪ. ಅದಕ್ಕೆ ಇಲ್ಲಿ ಓಡ್ ಬಂದ್ಬಿಡ್ತಾಳೆ. ಅಲ್ಲ ಕಣೆ ಲಕ್ಷ್ಮಿ, ನಾವೇನಾರು ಹಾಕ್ಬಿಡ್ತೀವೇನೆ? ನನ್ನ ಸೊಸೆಗೆ ನಾನು ಹಾಕಕ್ಕೆ ನಂಗೆ ಹುಚ್ಚೇನ? ನೀನೇನು ಹಿಂಗೆ ಹೇಳ್ಕೊಡ್ತಿ? ನಿಮ್ಮ ಅತ್ತ ನಿನ್ ಗಂಡ ಕೊಟ್ಟರು ತಿನ್ಬೇಡ ಅಂತೇಳಿ. ಅಯ್ಯೋ ಈ ಥರ ಯಾರು ಹೇಳ್ಕೊಡ್ಬಾರ್ದು ಕಣವಿ. ನಾನಂದದ್ದು ಮನೆ ಮಾಡ್ಕೊಟ್ಟಿದ್ದು ತಿನ್ಬೇಡ ಅಂತ ಅನ್ಲಿಲ್ಲ. ಹೊರಗಡೆ ನೀನೇ ತಂದ್ರುವ ಒಂದು ಮಂಡಾಳ್ ತಂದ್ರು ಸುಧಾ ಅದನ್ನು ಬೇಯಿಸಿ ಇದು ಮಾಡ ತಿನ್ಬೇಕು ನೀನು ನೃತ್ಯ.
ಅಂತವೆಲ್ಲ ತಿನ್ನಕ ಹೋಗ್ಬೇಡ. ಹೊರಗಡೆಯಿಂದ ಇಲ್ಲ ದೇವ್ರದ್ ಕೊಟ್ಟೈತಿ ಹಂಗ ಹಿಂಗ ಅಂತ ಹೇಳಿ ಮತ್ತೆ ಕೊಟ್ರೆ ತಿನ್ಬೇಡ ಅಂತ ಹೇಳಿದ್ದಕ್ಕೀಗ. ನಾನೇನು ನೀವು ಕೊಟ್ಟಿದ್ದು ತಿನ್ಬೇಡ ಅಂತ ಹೇಳ್ತಿಲ್ಲ. ಹೊರಗಡೆ ಯಾರು ಏನೇ ಪ್ರಸಾದ ಕೊಟ್ಟರು ತಿನ್ನಿಸ್ಬೇಡ ಅಷ್ಟೇ. ಕೆಲವೊಬ್ರು ಮಂದಿ ಸರಿ ಇಲ್ಲ, ಅವ್ರ ಕಣ್ಗಳು ಹಿಂಗ ಹೋಗ್ತಾವ. ಹೆಣ್ಮಗಿಗೆ ಹೆಂಗ್ ಸಾಯಿಸ್ಬೇಕು ಬಿಡ್ಬೇಕು ಅಂತ ಕಾಯ್ತಿರ್ತಾರ. ಒಂದ್ ನಿಂತೈತಂದ್ರೆ ಅದಕ್ಕೆ ಹೇಳ್ತಿರೋದು. ಹೌದು ಕಣತ್ತೆ, ನೀನು ಹೇಳ್ತಿರೋದು ಕರೆ ಐತಿ. ನಾನು ಯಾವುದೇ ಕಾರಣಕ್ಕೂ ಏನೂ ತಿನ್ಸಕ್ಕಿಲ್ಲ, ಯೋಚನೆ ಮಾಡ್ಬೇಡ ಬಿಡು. ಹೌದು ಕಣ್ಲಕ್ಷ್ಮಿ, ನೀನ್ ಹೇಳ್ತಿರೋದು ದಿಟ ಐತಿ. ಈಗಿನ ಕಾಲದ ಜನ ಬರೀ ಒಟ್ಟರು ಬುರ್ಕಿರೆ ಜಾಸ್ತಿ ಇರ್ತಾರೆ. ಒಟ್ಟು ಬುರ್ಕಿರೆ ಏನ್ ಬೇಕಾದ್ರೂ ಮಾಡಕ್ ಕೇಸಕ್ಕಿಲ್ಲ. ಹುಷಾರಾಗಿ ನೋಡ್ಕೊಂಡ್ ತಿಂತಕ. ಸರಿ, ನಾನು ಇನ್ನ ಹಾಕಿ ಕೈಯಾಗ ಇನ್ನ ಕೆಲಸ ಮಾಡಿಸ್ಬೇಕು. ಆಮ್ಲೆಟ್ ಹಾಕಕ್ ಬರಕ್ಕಿಲ್ಲ ಅಂತಿದ್ಲಿ, ಇವತ್ತು ಹಾಕಿಸ್ತೀನಿ. ಹಾಕಿಲ್ಲ ಅಂದ್ರೆ ತಲೆ ಮ್ಯಾಗ ಒಂದ್ ಬಿಡಿತೀನಿ ಅಷ್ಟೇ. ಹಾಕಿಸ್ತೀನಿ. ಗಟ್ಟಿ ಯಾಕ ನಾನು ಬರ್ತೀನಿ ಕಣಕ್ಕೆ. ಏನಾಯ್ತು ಬಿಡ್ತು, ಯಾಕೋ ಬಂದಿದ್ದಿಲ್ಲಲ್ಲ, ಅದಕ್ಕೆ ಹಿಂಗ ತಿರ್ಗಾಡ್ಕೊಂಡು ಹೋಮ ಅಂತ ಬಂದು ಯಾವ ನಾಯಿಗಳು ಬಂದು ನನ್ನ ಮೂಡೆಲ್ಲ ಆಫ್ ಮಾಡ್ಬಿಟ್ಟು ನಾನು ಹೋಗ್ತೀನಿ. ನಮ್ಮ ಒಬ್ಳು ನನಗಿಂತ ಅವಳ ಹೆಚ್ಚಾಗ್ಬಿಟ್ಲಲ್ಲ ಇವಳ್ಗ. ನಾನು ಮಗಳ ಆಕಿ ಮಗಳ ಅವಳ್ಗ. ಹೌದು ಕಣ್ಲ ವೆಂಕಟೇಶ, ಲಕ್ಷ್ಮಿ ಹೇಳ್ತಿರೋದು ಕರೆ ಐತಿ. ಯಾಕಂದ್ರೆ ಅವ್ರ ಮಗಳನ್ನ ನೋಡ್ಕೊಂಡೇ ಹೇಳ್ತಿರೋದು. ಅವ್ರ ಮಗಳು ಹೊಟ್ಟೆ ಕಿಚ್ಚು ಬುರ್ಕಿ ಅನ್ಸುತ್ತೆ. ಅದಕ್ಕೆ ನೃತ್ಯನ ಒಂಚೂರು ಚೆನ್ನಾಗಿ ನೋಡ್ಕ. ನೃತ್ಯ ಆಕಿ ಏನೇ ಆಸೆ ತಂದ್ಕೊಟ್ರು ತಿನ್ಬೇಡ ಕಣ್ ನೃತ್ಯ. ಯವ್ವ ನೀನು ಅದ್ರ ಬಗ್ಗೆ ಯೋಚನೆ ಮಾಡಕ್ಕೆ ಹೋಗ್ಬೇಡ. ಅಯ್ಯೋ ನನ್ನ ಮಗ ನೋಡ್ಕೊಳಕ್ಕಿಲ್ಲೇನೋ ಮಾಡಕ್ಕಿಲ್ಲೇನೋ ಅಂತೇಳಿ ಒಂದು ತುತ್ತು ಏನು ಇಡ್ಸಕ್ಕಿಲ್ಲ, ಸುಮ್ಕಿರು. ಇವಳು ಏನೇ ಆಸೆ ಪಟ್ಟರು ನಾನು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಲ್ಲ, ಅಲ್ಲೇ ಹೊರಗಡೆ ಕರ್ಕೊಂಡೋಗಿ ದೂರ ಎಲ್ಲರೂ ತಿನ್ಸ್ಕೊಂಡು ಕರ್ಕೊಂಬತ್ತೀನಿ. ಇಲ್ಲಿ ಏನು ತಗೊಳಕಿಲ್ಲ, ಸುಮ್ಕಿರು. ಆದ್ರವೇ ಹೆಂಗೋ ನಿಮ್ಮ ಅಪ್ಪಂಗೆ ಒಂದು ಫೋನ್ ಹಚ್ಚಿ ಹೇಳ್ತೀನಿ. ಆತ ಬಂದ್ಬಿಟ್ರಂತೂ ಖುಷಿಲಿ ಕುಂದ ಬಿಡ್ತಾನೆ ನಿಮ್ಮಪ್ಪ. ನೋಡು ಏನು ಗುಂಡಿ, ಏನೋ ನನ್ನ ಗ್ಯಾಪ್ ಮಿಸ್ಕೊಂತಿರಂಗಿಂದಿ. ನಿಮ್ಮ ಮಾವ ಹಂಗ ಹಿಂಗ ಅಂತಿದ್ದಿ ನೋಡಿ, ನಾನಾ ಬಂದ್ಬಿಟ್ಟು. ಅಯ್ಯೋ ಏನಿಲ್ಲ ಕಣಪ್ಪ. ನಿನ್ನ ಹತ್ರ ಒಂದು ಖುಷಿ ವಿಚಾರ ಹೇಳ್ಬೇಕಿತ್ತು, ಖುಷಿ ವಿಚಾರ ಹಂಚ್ಕೋಬೇಕಿತ್ತು. ಅದಕ್ಕ ನಿನ್ನೆ ಗ್ಯಾಪ್ ಮಿಸ್ಕೊಂತಿದ್ದಿ ನೋಡ. ಅಲ್ಲ ಕನ್ಗುಂಡಿ, ಮಕ್ಳಿಗೆ ಖುಷಿ ವಿಚಾರ ಕೊಡೋ ಟೈಮಾಗ ನೀನು ಖುಷಿ ವಿಚಾರ ಕೊಡ್ತೀನಿ ಅಂತೀಯಲ್ಲ. ನೀನೇನಾರ್ವ ಖುಷಿ ವಿಚಾರದ್ದು ಬಸ್ ಕಿಸ್ರಿ ಊಟ ಹೆಂಗ ಗುಂಡಿ? ಅಯ್ಯೋ ನಿಮ್ಮ ಅವ್ವ ತಾಯಿ, ನೀನು ಹಿಂಗ ಮಾಡ್ತಿ ಏನ? ನೀನಾ ಬಸ್ರಿ ಆಗ್ಬಿಟ್ಟು ಏನ ಹಂಗಾರ? ಅಯ್ಯಯ್ಯೋ. ಹೌದೌದು, ಮಕ್ಳು ಖುಷಿ ವಿಚಾರ ಕೊಡೋ ಟೈಮಾಗ ನಾವು ಕೊಡ್ತೀವಿ. ನಾವು ನಿನ್ನ ಮುಸುಡಿಗೆ ಅಮ್ಮ ಅಕ್ಕಿಷ್ಟು ಬೆಂಕಿ ಹಾಕ. ವಯಸ್ಸಾಗೈತಿ, ಮುದಿ ನನ್ನ ಮಗನ ಹೆಂಗಿರ್ಬೇಕು, ಹೆಂಗ್ ಮಾತಾಡ್ಬೇಕು, ಸೊಸೆರ ಇದ್ರಾಗ ಮಕ್ಳು ಇದ್ರಾಗ ಗೊತ್ತಾಗಿಲ್ಲೇನ? ಏನು ಖುಷಿ ವಿಚಾರ ಕೊಟ್ಟಿ ಏನ ಅಂತ ಕೇಳ್ತೀಯಲ್ಲ, ನಾಚಿಕಿಲ್ದವ. ಏನ್ ಮಾತಾಡ್ತೀಯಪ್ಪ ನೀನಂತೂ? ಊರನ್ನ ಸಾವುಕಾರನಾಗಿ ಇಟ್ಕೊಂಡು ಗೌಡ ಅಂತಾರೆ, ಎರಡನೇ ಸಾವುಕಾರ ಅಂತಾರ. ಹೆಂಗಿರ್ಬೇಕು? ನಿನ್ನ ಎಲ್ಲದಕ್ಕೂ ಕರೀತಾರೆ. ಇಂಥವೆಲ್ಲ ಮಾಡ್ಕೊಂಡ್ಬಿಟ್ರೆ ಊರು ಮಂದಿ ಚಪ್ಪಲಿ ತಕೊಂಡು ಹೊಡಿಯಕ್ಕಿಲ್ಲೇನ? ವಯಸ್ಸಾದ್ಮೇಲೆ ಇವೇನು ಹಿಂಗೆ ಮಾಡ್ಕೊಂಡವೆ ಅಂತಾಳೆ. ಬೂಡೆ ಗುಂಡಿ ಯಾಕೆ ಹಂಗೆ ಬೈತಿ? ಏನೋ ಕೇಳಿದ್ನಪ್ಪ, ಯಾಕೆ ಇಷ್ಟೊಂದು ಖುಷಿಯಾಗಿದ್ದಿ ಹೇಳ 16ವ. ಅದನ್ನ ಬಿಟ್ಟು ನೀನು ಹಿಂಗೆ ಖುಷಿ ವಿಚಾರ ಅಂತಂದ್ರೆ ನಮ್ಗೇನೋ ಖುಷಿ ವಿಚಾರ ಕೊಡ್ತಿದ್ಯೇನೋ ಅಂತ ಅನ್ಕೊಂಬಿಟ್ಟು. ಹೌದೌದು, ನೀನು ಮುಸುಡಿದಷ್ಟೇ ಹಾಕ. ಮಕ್ಳಿಗೆ ಮದುವೆ ಮಾಡಿ, ಮಕ್ಳಿಗೆ ಇಬ್ರು ಮಕ್ಳಿಗೂ ಮದುವೆ ಮಾಡಿ, ಒಂದು ಅಮ್ಮಗೆ ಇನ್ನೊಂದು 3 ತಿಂಗಳು 4 ತಿಂಗಳು ಹೋಗಿದ್ರ ಒಂದು ಮಗು ಆಯ್ತಿದ್ದು. ನಾವು ಅಜ್ಜಿ ತಾತ ಆಯ್ತಿದ್ವು. ಅಜ್ಜಿ ತಾತ ಹಾಕೋ ಟೈಮಾಗ ನಾನು ನಮ್ಮ ಮಗ ಎತ್ಕ ಕೂತ್ಕೊತೀನಿ. ಅರ್ಥ ಇಲ್ದ ಬುಡ ಇಲ್ದಾರ ಮಾತಾಡ್ತೀಯಲ್ಲ. ಒಟ್ಟಿಗೆ ನನ್ನ ತಿಂತಿ ಸಗಣಿ ತಿಂತಿ. ದುಃಖ ಅಂತ ಒದ್ದಾಡ್ಬಿಡ್ತೀನಿ ನೋಡು. ನನಗೆ ಮಾತು ಕಿತ್ತಾಡಿ ಅಂದ್ರೆ ಹೇಳ್ಮೇನ್ರಿ ಮಗಳ. ಬೂಡಾಮಿ ಮಗ ಸೊಸೆ ಎದುರಿಗೆ ಯಾಕೆ ಅವಮಾನ ಮಾಡ್ತಿ? ಅಯ್ಯೋ ಏನೋ ಬಾಯ್ ತಪ್ಪ ಅಂದ್ಬಿಟ್ನಪ್ಪ, ಅದಕ್ಕೆ ಹಿಂಗೆ ಮಾತಾಡೋದು. ಸರಿ ಹೇಳು, ಅದಕ್ಕೆ ಇಟ್ಟು ಖುಷಿಯಾಗಿದ್ದಿ 16 ಹೇಳ್ರಿ. ನೀವು ಹಿಂಗೆ ಜಗಳ ಮಾಡ್ಕೊಂಡು ಕುಂತ್ಕಂತಿ ಹೇಳ್ತಿ. ಅಯ್ಯೋ ಹೇಳೋದು ಅರ್ಥ ಮಾಡ್ಕ. ನೀವು ವೆಂಕಟೇಶಂಗ ಮಗು ಐತೈತಿ, ನೃತ್ಯ ಬಸ್ರಿ. 1 ತಿಂಗಳ ಮ್ಯಾಗ 1 ವಾರ ಆಗೈತಂತೆ. ಇವತ್ತು ಹೋಗಿ ಚೆಕ್ ಮಾಡಿಸ್ಕೊಂಬಂದಾರ. ಅದನ್ನೇ ಹೇಳಕತ್ತಿದ್ಲು. ಹಿಂಗಾಗೈತಿ ಕಣತ್ಕೆ ಅತ್ತೆ ಅಂತೇಳಿ. ಅದಕ್ಕೆ ಲಕ್ಷ್ಮಿ ಅಮ್ಮನ ಬಂದಿದ್ಲು ಹೊರಗ. ಒಂದು ಅಮ್ಮ ಹೊರಗೆ ನಿಂತಿದ್ಲು, ಬೈದೋದ್ಲು ನೋಡ. ಅಯ್ಯೋ ಏನು ಹೇಳ್ತಿದ್ದೆ ಗುಂಡಿ? ಇದು ಸಿಹಿ ವಿಚಾರನೆಯೇ? ನನ್ನ ಸೊಸೆಕ ಮೊದಲು ಬಾಯಕ್ಕೆ ಸಕ್ಕರೆ ಹಾಕು. ಅಯ್ಯೋ ಈ ಸಿಹಿ ವಿಚಾರಕ್ಕೋಸ್ಕರನೇ 2 ದಿನ ಕಾಯ್ತಿದ್ವಲ್ಲೇ. ನಾನು ನನ್ನ ಮಗ ಸೊಸೆಗೆ ಅಂದ್ಬಿಟ್ಟಿದ್ದಿ, ಅದೆಲ್ಲ ಹೊಟ್ಟೆಗೆ ಹಾಕೋಬಿಟ್ರವ. ಎಂಥದ್ದು ಒಂದು ಆಯ್ತೈತಲ್ಲ ನನಗೆ, ಅದಕ್ಕಿಂತ ಇನ್ನೇನು ಖುಷಿ. ಅಯ್ಯೋ ನನಗಂತೂ ಬಹಳ ಖುಷಿ ಆಗ್ಬಿಡ್ತು ನೋಡ. ಕಣಪ್ಪ, ಲಕ್ಷ್ಮಿ ಅಮ್ಮ ಮತ್ತೆ ಸಹಾಯ ಮಾಡಿದ್ಲು, ಇವತ್ತು ನಿಂತೈತಿ ನೋಡು. ನನಗಂತೂ ಭಾಳ ಖುಷಿ ಆಗ್ಬಿಡ್ತು. ಹೆಂಗೋ ಹಿಂಗೋ ನಿಂತ್ಕೊಂಡ್ಬಿಡ್ತಲ್ಲ ಅಂತೇಳಿ. ವೆಂಕಟೇಶನಿಗೆ ಇವಾಗ ಜವಾಬ್ದಾರಿ ಅನ್ನೋದು ಬರುತ್ತಾ, ಭಾಳ ಇನ್ನೂ ಚೆನ್ನಾಗಿರ್ತಾರ. ನನ್ನ ಮಗ ಸೊಸೆ ಚೆನ್ನಾಗಿದ್ಬಿಟ್ರೆ ಸಾಕು. ಇವಳಂತೂ ಅವ್ರಿವ್ರು ಕೊಟ್ಟಿದ್ದೇನು ತಿನ್ನೋಕ್ಕಿಲ್ಲ, ಮಾಡೋಕ್ಕಿಲ್ಲ. ಆಕಿಗಂತೂ ಒಂದು ಸರಿ ಹೇಳ್ಕೊಟ್ಬಿಟ್ರೆ ಮುಗ್ದೋಯ್ತು. ಏನು ತಿನ್ನೋದು ಇಲ್ಲ. ನನಗಂತೂ ಅದ ಖುಷಿ, ನನ್ನ ಮಗ ಸೊಸೆಗೆ ಒಂದು ಆಗ್ಬಿಡ್ತೈತಲ್ಲ ಅಂತೇಳಿ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಸೊಸೆಗೆ ಹಂಗೂ ಸಿಹಿ ಸುದ್ದಿ ಬಂದ್ಬಿಡ್ತು. ನಾನು ಈ ದಿನಕ್ಕೋಸ್ಕರನೇ ಕಾಯ್ತಿದ್ದೆ. ಈಗಿನ ಇನ್ಮೇಲೆ ಹುಷಾರಾಗಿ ನೋಡ್ಕೊಳ್ಳೋದೇ ಒಂದು ಹಣೆ ಬರ. ಲಕ್ಷ್ಮಿ ಹೇಳೋಗೋಣ ಹಂಗ ನೋಡ್ಕಂತಿ. ಓಕೆ ವೀಕ್ಷಕರ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.